ಈಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ಇವತ್ತಿನ ಭಕ್ತರ ಸಭೆಯ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮನುಷ್ಯರು ನಮ್ಮ ಶ್ರದ್ಧಾ ಕೇಂದ್ರ ನಮ್ಮ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರವನ್ನು ಮಾಡಬೇಕು ಅಂತ ನಾವು ಒಂದು ಕನಸನ್ನು ಕಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಎಷ್ಟೋ ಜಾಗ ಬೇರೆ ಬೇರೆಯವರು ಅದರಲ್ಲಿ ಅವರ ಸ್ವಾಧೀನದಲ್ಲಿ ಇದ್ದದ್ದು ನಿಮಗೆಲ್ಲ ಗೊತ್ತಿದೆ. ಒಂದು ಹಂತದಲ್ಲಿ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇನ್ನೂ ಸುಮಾರು 10 ಎಕರೆಯಷ್ಟು ಜಾಗ ಬೇರೆ ಬೇರೆಯವರ ಕೈಯಲ್ಲಿ ಇದೆ. ಅದರಲ್ಲಿ ಕೆಲವರು ವಾಸವಾಗಿರುವಂಥ ಜಾಗ ಕೂಡ ಇದೆ. ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇವತ್ತೆಲ್ಲ ನಾಳೆ ನಿಮ್ಮ ಜಾಗವನ್ನು ನೀವು ದೇವಸ್ಥಾನಕ್ಕೆ ಬಿಟ್ಟುಕೊಡ್ಬೇಕಾಗ್ತದೆ, ನಿಮಗೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸುಮಾರು 25 ಲಕ್ಷ ರೂಪಾಯಿಗಳ ದುಡ್ಡನ್ನು ನಾವು ಇಲ್ಲಿ ಯಾರು ಮನೆ ಅವರಷ್ಟಕ್ಕೆ ಬಿಟ್ಟು ಹೋಗಿದ್ದಾರೆ ಅವರಿಗೆ ನಾನು ಮತ್ತು ಈಶ್ವರ ಭಟ್ರು ಇಬ್ಬರು ಸೇರಿ ದೇವಸ್ಥಾನದ ದುಡ್ಡನ್ನು ನಮ್ಮ ಸ್ವಂತ ದುಡ್ಡಿನಿಂದ ಕೆಲಸವನ್ನು ಮಾಡಿದ್ದೇವೆ. ದೇವಸ್ಥಾನದಿಂದ ದುಡ್ಡು ತಗೊಂಡೋಗಿ ಹಾಗಂತ ಯಾರು ಬಿಟ್ಟುಕೊಡುವುದೇ ಇಲ್ಲ ಅಂತ ಹೇಳಿದರೆ ಅದು ಕೆಲವರು ಭಕ್ತಾದಿಗಳು ಬಂದು ಅದನ್ನು ತೆರವುಗೊಳಿಸುವಂಥ ಕೆಲಸ, ಕೆಲವೊಂದು ಮರ ಬಿದ್ದು ಒಂದು ಮನೆ ಹೋಗುವಂಥದ್ದು ಎಲ್ಲ ಮಹಾಲಿಂಗೇಶ್ವರನ ಏನು ಇಚ್ಛೆ ಇತ್ತ ಅದರ ಪ್ರಕಾರ ಅದಾಗಿದೆ. ಕೆಲವು ವಿಚಾರಗಳು ಎಲ್ಲ ವಿಚಾರಗಳು ನಾವು ಪರ್ಮಿಷನ್ ತಗೊಂಡು ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತೆಗಿಬೇಕಿದ್ರೆ ನೀವು ಸರ್ಕಾರದ ಪರ್ಮಿಷನ್ ತಗೊಳ್ಬೇಕಿದ್ರೆ ಇನ್ನು 3 ವರ್ಷ ಬೇಕಾಗಿತ್ತು. ನಮ್ಮದು ಕೆಲವು ವಿಚಾರಗಳಿದೆ, ಕೆಲವು ಆಲೋಚನೆ ಮಾಡಿದರೆ ಅದನ್ನು ಮಾಡಿಬಿಡಿದ್ರು. ದೇವರು ಒಪ್ಪಿಗೆ ಕೊಟ್ಟರೆ ಬೇರೆ ಯಾರು ದೇವರು ಅಂತಿಮ ಅಂತ ನಾವು ಅದನ್ನು ಕೆಲಸ ಮಾಡುವಂಥ ಕೆಲಸಗಳು ಮಾಡ್ತೀವಿ. ಮಾಸ್ಟರ್ ಪ್ಲ್ಯಾನನ್ನು ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಒಬ್ಬೊಬ್ಬರು ಅಧ್ಯಕ್ಷ ಬರೋದು, ಅವ್ರಿಗೆ ಏನಾದರೂ ಆ 3 ವರ್ಷದಲ್ಲಿ ಒಂದು ಸಾಧನೆ ಮಾಡಬೇಕು. ಒಬ್ಬ ಶಾಸಕ ಬರ್ತಾನೆ, ಅವ್ರಿಗೆ ಏನಾದರೂ ಒಂದು ಅಭಿವೃದ್ಧಿಗಳನ್ನು ತೋರಿಸಬೇಕು. ಅದಕ್ಕೆ ಪ್ರಕಾರ ಅದನ್ನು ಮಾಡಿಕೊಂಡು ಹೋಗ್ತಾರೆ. ದುಡ್ಡು ಯಾರು? ದುಡ್ಡು ಭಕ್ತಾದಿಗಳು ಕೊಡೋದು. ಬೇರೆ ಬೇರೆಯವರು ಇವರು ದೇಣಿಗೆಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಮಾಡಿದರೆ ಅದರ ಪ್ರಕಾರನೇ ಮಾಡಬೇಕು. ಬೇರೆ ಚಿಕ್ಕ ಚಿಕ್ಕ ಬದಲಾವಣೆ ಮಾಡಬೇಕಿದ್ರೂ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಮಾಡಬೇಕಾಗ್ತದೆ. ಅದಕ್ಕೊಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಾವು ಜೋಡಣೆ ಮಾಡಿದ್ದೀವಿ. ಬೇಕಾದರೆ ಎಲ್ಲ ಭಕ್ತಾದಿಗಳು ಮುಳಿಯದವರು ಕೂಡ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಶ್ವರ ಭಟ್ರು ಅವರೇನು ಅಡಿಕೆ ಅವ್ರದ್ದು 15 ಎಕರೆ ಜಾಗ ಇದೆ, ಅಡಿಕೆಯಲ್ಲಿ 1 ಕೋಟಿ ರೂಪಾಯಿ ಏಕೆ ಕೊಡೋದು? ನಾಳೆ ಅವರು ನನಗೆ 1 ಕೋಟಿ ರೂಪಾಯಿ ಕೊಡೋದು ಅಂತ ಹೇಳಿದ್ದಾರೆ. 1 ಕೋಟಿ ಅವರು ಬಾಯಿ ಬಿಚ್ಚಿಲ್ಲ, 1 ಕೋಟಿಗೆ ಒಪ್ಪಿಕೊಂಡಿದ್ದಾರೆ. ಎಲ್ಲ ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ನಮಗೆ ಕನಸಿದೆ. ನಮ್ಮ ವ್ಯವಸ್ಥೆಗಳಾಗಿ ಇವತ್ತು ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾರ್ಥಿಗಳು ಇಲ್ಲಿ ಬರಬೇಕಿದ್ರೆ ನಾವೇನು ಮಾಡಬೇಕು? ವ್ಯವಸ್ಥೆಯನ್ನು ಕಳಿಸ್ಬೇಕು. ಇಲ್ಲಿ ಸರಿಯಾದ ರೂಮಿನ ವ್ಯವಸ್ಥೆ ಆಗಬೇಕು, 2 ಊಟದ ವ್ಯವಸ್ಥೆಗಳು ಆಗಬೇಕು. ನೀವು ಹೇಳಿದಾಗೆ ಊಟದ ವ್ಯವಸ್ಥೆ ಚೆನ್ನಾಗಾಗಿದೆ. ನಂದು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೇನೆ. ಇನ್ನೂ ಭಕ್ತಾದಿಗಳಾದ ರಾತ್ರಿ ಕೂಡ ಊಟ ಕೊಡಬೇಕು ಅಂತ. ರಾತ್ರಿ ಕೂಡ ಊಟ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳ ಕೊಳ್ಳೂರು ನೋಡಿ, ರಾತ್ರಿ ಊಟ ಇದೆ, ಹಗಲು ಊಟ ಇದೆ. ಜನ ಬರ್ತಾರೆ, ಮಕ್ಕಳು ಟೂರಿಗೆ ಹೋಗುವವರು, ಅದು ಇದು. ಇಲ್ಲಿಗೆ ಜನ ಬಂದ ಕೂಡಲೇ ಇಲ್ಲಿ ಅಭಿವೃದ್ಧಿಗಳು ಆಗ್ತದೆ. ಅದಕ್ಕೆ ಆ ಕಲ್ಪನೆಯನ್ನು ಇಟ್ಕೊಂಡು ನಮ್ಮದೊಂದು ಪ್ರಯತ್ನಕ್ಕೆ ನಾವು ದೇವರ ಅನುಗ್ರಹವನ್ನು ಬೇಡಿ ಅದನ್ನು ಮಾಡ್ತಾ ಇದ್ದೀವಿ. ನನಗೆ ನಾನೇನಂದೆ ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ಟರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳ್ತೀನಿ. ಕೇಳ್ರಿ ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರೂ ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್. ಅದು ಟಗರ್ಗೆ ಯಾರಿಲ್ಲ ಆ ಥರ. ನೀವೇ ಮಾಡ್ಕೊತಾ ಇದ್ದೀರಾ. ಈ BJPಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಅವ್ರು ಮಂತ್ರಿ ಆಗಲಿ ಅಂತ
ರಾಜ್ಯದ ಜನ ದಲಿತ ಸಂಘಟನೆಗಳು ಭಾಳ ಜನ ನಂತ ಬಂದು ಪ್ರಸಾದ್ ಹಬ್ಬ 3ನೇ ಬಾರಿ ಸೀನಿಯರ್ ಆಗಿದ್ದಾರೆ, 3ನೇ ಬಾರಿ ಆಗಿದ್ದಾರೆ. ಅವ್ರು ಈ ಬಾರಿ ಮಂತ್ರಿ ಆಗಲೇಬೇಕಂತ ನಂತಾನೆ ಭಾಳ ಜನ ಹೇಳಿದ್ದಾರೆ. ನಾನು ಹೇಳ್ತಿಲ್ಲ, ನಾವು ಕೇಳ್ಬೋದು, ನಮ್ಮ ಅಭಿಪ್ರಾಯನ ಹೇಳ್ಬೋದು. ಅಂದರೆ ತೀರ್ಮಾನ ಯಾರು? ಹೈಕಮಾಂಡ್. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. 100 ಖಂಡಿತ ಬೇಕಾದ್ರೆ ಅವ್ನು ಮಾಡ್ತೀನಿ, ನಂದೇ ಚೆಕ್ ಬಿಟ್ಕೊಂಡು ಇದು ಮಾತು. ಆಮೇಲೆ ನಾನು ಮಾತು ಕಟ್ಟಂಗೆ ನಡ್ಕೊತೀನಿ. ನಾನು ಪ್ರಸಾದ ಬ್ಯಾಗ್ ನೀನು ಡ್ರಾಪ್ ಆಗಪ್ಪ, ಪ್ರಸಾದ ಬ್ಯಾಗ್ ಮಾಡ್ತೀನಿ ಅಂದರೆ ಖುಷಿಯಾಗಿ ಬಿಟ್ಕೊಟ್ಟು ಹಾಂ